ಕ್ವಿಲ್ಟಿಂಗ್ ನಿಮ್ಮನ್ನು ಸೃಜನರಾಗಿ ನವೀನರಾಗಿ ಮಾಡುತ್ತದೆ. ನಾವು ವಿವಿಧವಾದ ಬಣ್ಣ ಮತ್ತು ಪ್ಯಾಟರ್ನ್ಗಳಲ್ಲಿ ಆಟವಾಡಬಹುದು. ಈ ಟ್ಯುಟೋರಿಯಲ್ ಅಲ್ಲಿ ಹೇರಿಂಗ್ ಬೋನ್ ಕ್ವಿಲ್ಟಿಂಗ್ ಪ್ಯಾಟರ್ನ್ ಅನ್ನು ಹೇಗೆ ಮಾಡುವುದೆಂದು ಕಲಿಯೋಣ. ಈ ಪ್ಯಾಟರ್ನ್ ಬ್ರೋಕನ್ ಟ್ವೀಲ್ ಅಥವಾ ಜಿಗ್ಜಾಗ್ ಪ್ಯಾಟರ್ನ್ ಎಂದು ಕೂಡ ಹೇಳಲಾಗುತ್ತದೆ. ಈ ಟ್ಯುಟೋರಿಯಲ್ಗೆ ಬೇಕಾಗಿರುವುದು 4 ಪ್ರಿಂಟೆಡ್ ಬಟ್ಟೆ, ಒಂದೊಂದು ಅರ್ಧ ಮೀಟರ್. ಬಟ್ಟೆಯ ಅಳತೆ ಕ್ವಿಲ್ಟ್ನ ಉದ್ದ ಮತ್ತು ಅಗಲದ ಮೇಲೆ ಅವಲಂಬಿತವಾಗಿರುತ್ತದೆ. 1 ಮೀಟರ್ನ ಒಂದು ಪ್ಲೇನ್ ಬಟ್ಟೆ, ಕಟಿಂಗ್ ಮ್ಯಾಟ್, ಕ್ವಿಲ್ಟಿಂಗ್ ರೂಲರ್, ರೋಟರಿ ಫ್ಯಾಬ್ರಿಕ್ ಕಟರ್, ಐರನ್, ಥ್ರೆಡ್, ಬೀಡೆಡ್ ಪಿನ್ಗಳು ಮತ್ತು ಕತ್ತರಿ. ನಾವೀಗ ಹೇರಿಂಗ್ ಬೋನ್ ಕ್ವಿಲ್ಟ್ ಪ್ಯಾಟರ್ನ್ ಮಾಡುತ್ತಿದ್ದೇವೆ. ಇದು 29 ಇಂಚು ಉದ್ದ ಮತ್ತು 24 ಇಂಚು ಅಗಲವಾಗಿರುತ್ತದೆ. ಇದಕ್ಕೆ ಬೇಕಾಗಿರುವುದು 8 x 8 ಇಂಚು ಅಳತೆ ಇರುವ ಚೌಕಾಕಾರದ ಒಂದು ಬಟ್ಟೆ, 8 x 8 ಇಂಚು ಅಳತೆ ಇರುವ 8 ಚೌಕಾಕಾರದ ಆರೆಂಜ್ ಬಟ್ಟೆ. ಈ ರೀತಿಯ ಪರಿಪೂರ್ಣವಾದ ಚೌಕವನ್ನು ಕಟ್ ಮಾಡಲು ನಮ್ಮ ವೆಬ್ಸೈಟ್ www.ushasiv.com ಗೆ ಹೋಗಿ ಶೆವ್ರಾನ್ ಕ್ವಿಲ್ಟ್ ವಿಡಿಯೋವನ್ನು ನೋಡಬಹುದು. ಕ್ವಿಲ್ಟಿಂಗ್ ಎಂದರೆ ಬ್ಲಾಕ್ಗಳನ್ನು ಸೃಷ್ಟಿಸುವುದು ಮತ್ತು ಅದನ್ನು ಪುನರಾವರ್ತಿಸುವುದು. ಈಗ ಮೊದಲ ಬ್ಲಾಕ್ ಇಂದ ಶುರು ಮಾಡೋಣ. ನಾವು ಆರೆಂಜ್ ಬಟ್ಟೆ ಮತ್ತು ಪ್ರಿಂಟೆಡ್ ಬಟ್ಟೆಯನ್ನು ಉಪಯೋಗಿಸೋಣ. ಆರೆಂಜ್ ಬಟ್ಟೆಯನ್ನು ಬಲಭಾಗ ಕಾಣುವಂತೆ ಇನ್ನೊಂದು ಬಟ್ಟೆಯ ಮೇಲೆ ಇಡಬೇಕು. ನಾವು ಪೂರ್ತಿ ಚೌಕದ ಸುತ್ತ ಇಲ್ಲಿ ತೋರಿಸಿದಂತೆ ಹೊಲೆಯುತ್ತೇವೆ. ಬೀಡೆಡ್ ಪಿನ್ ಸಹಾಯದಿಂದ 2 ಬಟ್ಟೆಗಳನ್ನು ಪಿನ್ ಮಾಡಿ. ಈಗ ಹೊಲೆಯೋಣ. ಬಟ್ಟೆಯನ್ನು ಉಷಾ ಜೆನೋಮಿ ಮೆಮರಿ ಕ್ರಾಫ್ಟ್ 6700P ಕ್ವಿಲ್ಟಿಂಗ್ ಮಿಷನ್ ಹತ್ರ ತೆಗೆದುಕೊಂಡು ಹೋಗಿ. ಈಗಾಗಲೇ HP ಫುಟ್ ಮತ್ತು ಅದರೊಂದಿಗೆ HP ಪ್ಲೇಟ್ ತಯಾರಾಗಿಟ್ಟಿದ್ದೇವೆ. HP ಫುಟ್ ಮತ್ತು ಪ್ಲೇಟ್ ನಿಂದ ಪರಿಪೂರ್ಣವಾದ ಹೊಲಿಗೆ ಮತ್ತು ಪರಿಪೂರ್ಣವಾದ ಪ್ರಾರಂಭಕ್ಕೆ ತುಂಬಾ ಸುಲಭವಾಗಿ ಇರುತ್ತೆ. ಮೆಷಿನ್ ಅನ್ನು ನೇರ ಹೊಲಿಗೆಗೆ ಸೆಟ್ ಮಾಡಿ ಮತ್ತು ಚೌಕದ ಸುತ್ತ ಹೊಲಿಯಲು ಪ್ರಾರಂಭಿಸಿ. ಇದು ಕರ್ವ್ಸ್ ಮತ್ತು ನಿಖರವಾದ ಹೊಲಿಗೆಗೆ ತುಂಬಾ ಸೂಕ್ತವಾಗಿರುತ್ತೆ. ಒಂದು ಬದಿಯ ತುದಿಯನ್ನು ತಲುಪಿದಾಗ ಮೆಷಿನ್ ಅನ್ನು ನಿಲ್ಲಿಸಿ, ಸೂಜಿಯನ್ನು ಮೇಲಕ್ಕೆತ್ತಿ ಬಟ್ಟೆಯನ್ನು ತಿರುಗಿಸಿ ಮತ್ತೆ ಹೊಲಿಯಲು ಪ್ರಾರಂಭಿಸಿ. ಇದೇ ವಿಧಾನವನ್ನು ಚೌಕದ ಎಲ್ಲಾ ಕಡೆಯೂ ಹೊಲೆಯುವವರೆಗೂ ಮುಂದುವರೆಸಿ. ಒಮ್ಮೆ ಎಲ್ಲಾ ಕಡೆಯೂ ಹೊಲೆದ ಮೇಲೆ ಪಿನ್ನುಗಳನ್ನು ತೆಗೆದು ಮುಂದಿನ ಹಂತಕ್ಕೆ ಹೋಗಬೇಕು. ನಿಮ್ಮ ಹೊಲಿಗೆ ನೋಡಲು ಈ ರೀತಿ ಕಾಣಬೇಕು. ಈಗ ಈ ಚೌಕವನ್ನು 4 ತ್ರಿಕೋಣವಾಗಿ ಭಾಗ ಮಾಡಬೇಕು. ಕ್ವಿಲ್ಟಿಂಗ್ ರೂಲರ್ ಅನ್ನು ತೆಗೆದುಕೊಂಡು ಡಯಾಗ್ನಲ್ ಆಗಿ ಇಲ್ಲಿ ತೋರಿಸಿರುವಂತೆ ಇಡಬೇಕು. ಚೌಕದ ಅಡ್ಡವಾಗಿ ರೋಟರಿ ಫ್ಯಾಬ್ರಿಕ್ ಕಟರ್ ಸಹಾಯದಿಂದ ಕತ್ತರಿಸಿ. ಇದೇ ರೀತಿಯ ವಿಧಾನವನ್ನು ಇನ್ನೊಂದು ಕಡೆಯೂ ಅನುಸರಿಸಿ. ಇದು ನಮಗೆ 4 ತ್ರಿಕೋಣಾಕಾರವನ್ನು ಕೊಡುತ್ತದೆ. ಒಂದೊಂದು ತ್ರಿಕೋಣಾಕಾರಕ್ಕೂ ಒಂದು ಹೊಲೆದ ಗೆರೆ ತುದಿಯಲ್ಲಿರುತ್ತದೆ. ನಾವೀಗ ಇದೇ ವಿಧಾನವನ್ನು 4 ಚೌಕಕ್ಕೂ ಪುನರಾವರ್ತಿಸಬೇಕು. ಇದನ್ನು ಹೊಲೆದು ಡಯಾಗ್ನಲ್ ಆಗಿ ಕತ್ತರಿಸಿ 4 ತ್ರಿಕೋಣಾಕಾರ ಬಟ್ಟೆಯನ್ನು ವಿಡಿಯೋದಲ್ಲಿ ತೋರಿಸಿರುವಂತೆ ಇಡಬೇಕು. ಮುಂದಿನ ಹಂತ ಐರನ್ ಮಾಡುವುದು. ತ್ರಿಕೋಣಾಕಾರವನ್ನು ತೆಗೆದು ತೆರೆಯಿರಿ. ಸೀಮ್ ಲೈನ್ ಅನ್ನು ಸರಿಯಾಗಿ ಐರನ್ ಮಾಡಿ ಅದನ್ನು ಚಪ್ಪಟೆ ಮಾಡಿ ಬ್ಲಾಕಿಗೆ ನೀಟಾದ ಫಿನಿಶ್ ಕೊಡಬೇಕು. ನಾವು ಇದೇ ವಿಧಾನವನ್ನು ತೆರೆಯುವ ಭಾಗ, ಸರಿಯಾದ ಬಟ್ಟೆಯ ಭಾಗವನ್ನು ಐರನ್ ಮಾಡುವುದನ್ನು ಎಲ್ಲಾ ತ್ರಿಕೋಣಾಕಾರಕ್ಕೂ ಮಾಡಬೇಕು. ಐರನಿಂಗ್ ಮುಗಿಸಿದ ನಂತರ ನಮಗೆ ಬೇಕಾಗಿರುವುದು ಕತ್ತರಿ. ಹೆಚ್ಚಾಗಿರುವ ಬಟ್ಟೆ ಈಚೆ ಬಂದಿರುವುದರಿಂದ ಅದನ್ನು ಟ್ರಿಮ್ ಮಾಡಿ ಚೌಕಕ್ಕೆ ಪರಿಪೂರ್ಣವಾದ ಫಿನಿಶಿಂಗ್ ಕೊಡಲು ಕತ್ತರಿಸಬೇಕು. ಚೌಕದ 2 ಬದಿಯಲ್ಲಿ ಕತ್ತರಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಇದೇ ವಿಧಾನವನ್ನು ಎಲ್ಲಾ ತಯಾರಾದ ಚೌಕದ ಸುತ್ತಲೂ ಪುನರಾವರ್ತಿಸಿ. ಪರ್ಫೆಕ್ಟ್. ಈಗ ಚೌಕಗಳು ತಯಾರಾಗಿವೆ. ಈಗ ಪ್ಯಾಟರ್ನ್ ಕೆಲಸ ಪ್ರಾರಂಭಿಸೋಣ. ವಿಡಿಯೋದಲ್ಲಿ ನೋಡುತ್ತಿರುವಂತೆ ಚೌಕಗಳನ್ನು ಜೋಡಿಸಿ.
ನಾವು ಮೊದಲು ಒಂದು ಪ್ರಿಂಟ್ ಅನ್ನು ಈ ರೀತಿ ಇಡೋಣ. ಆರೆಂಜ್ ಸ್ಟ್ರಿಪ್ ನ ಒಂದು ಚೌಕಕ್ಕೆ ಆರೆಂಜ್ ಸ್ಟ್ರಿಪ್ ನ ಇನ್ನೊಂದು ಚೌಕಕ್ಕೆ ಈ ರೀತಿ ಮ್ಯಾಚ್ ಮಾಡಿ, ಎರಡನೆಯ ಪ್ರಿಂಟೆಡ್ ಬಟ್ಟೆಯ ಒಂದು ಚೌಕಕ್ಕೆ ಮೂರನೆಯ ಪ್ರಿಂಟೆಡ್ ಚೌಕವನ್ನು ಈ ರೀತಿ ಮ್ಯಾಚ್ ಮಾಡಿ ಒಂದೇ ಪ್ರಿಂಟ್ ಇರುವ ಚೌಕವನ್ನು ಜೋಡಿಸಿದ್ದೀರಾ ಎಂದು ನೋಡಿಕೊಳ್ಳಿ. ಇದು ಡಯಾಗ್ನಲ್ ಲೈನ್ ಮಾಡಕ್ಕೆ ಸಹಾಯವಾಗುತ್ತೆ. ಮೂರನೇ ಚೌಕದ ಪ್ಲೇನ್ ಸ್ಟ್ರಿಪ್ ಅನ್ನು ನಾಲ್ಕನೇ ಚೌಕದ ಪ್ಲೇನ್ ಸ್ಟ್ರಿಪ್ ಗೆ ಮ್ಯಾಚ್ ಮಾಡಿ ಮತ್ತು ನಾಲ್ಕನೆಯ ಪ್ರಿಂಟೆಡ್ ಸ್ಟ್ರಿಪ್ ಅನ್ನು ಐದನೇ ಪ್ರಿಂಟೆಡ್ ಸ್ಟ್ರಿಪ್ ಗೆ ಈ ರೀತಿ ಮ್ಯಾಚ್ ಮಾಡಿ. ನೋಡಿದ್ರಾ ಎಷ್ಟು ಸುಲಭ? ಇದು ಸಮವಾಗಿದೆಯೇ ಎಂದು ಖಾತ್ರಿಪಡಿಸಿಕೊಳ್ಳಿ. ಸುಲಭವಾಗಿ ಹೊಲೆಯುವುದಕ್ಕಾಗಿ ಚೌಕವನ್ನು ಇನ್ನೊಂದರ ಮೇಲೆ ಇಟ್ಟು ಬಲಭಾಗವನ್ನು ನೋಡುವಂತೆ ಮೂರನ್ನು ನಾಲ್ಕನೆಯ ಮೇಲೆ, ಬಲಭಾಗದ ಮೇಲೆ ಮತ್ತು ಕೊನೆಯ ಚೌಕ ಎಡಭಾಗದ ಮೇಲೆ ಇಡಬೇಕು. ಈ ಬಟ್ಟೆಯನ್ನು ಕೊನೆಯ ಬಟ್ಟೆಗೆ ಈ ರೀತಿ ಸೇರಿಸಬೇಕು. 2 ಸೆಟ್ಟುಗಳ ಎಡಭಾಗದಲ್ಲಿ ಪಿನ್ ಮಾಡಿ ಈಗ ಮೆಷಿನ್ ಹತ್ತಿರ ಹೋಗೋಣ. ಪ್ರೆಸರ್ ಫುಟ್ ನ ಕೆಳಗೆ ಒಂದು ಚೌಕವನ್ನು ಅಲೈನ್ ಮಾಡಿ ನೇರ ಹೊಲಿಗೆಯನ್ನು ಮೇಲಿನಿಂದ ಕೆಳಗಿನವರೆಗೂ ಹೊಲೆಯಿರಿ. ದಾರವನ್ನು ಕತ್ತರಿಸಿ ಪ್ರೆಸರ್ ಫುಟ್ ಅನ್ನು ಮೇಲಕ್ಕೆತ್ತಿ ಇನ್ನೊಂದು ಚೌಕವನ್ನು ಹೊಲೆಯಿರಿ. ಇದೇ ವಿಧಾನವನ್ನು ಪುನರಾವರ್ತಿಸಿ. ನಿಮ್ಮ ಚೌಕಗಳು ಒಟ್ಟಿಗೆ ಹೊಲೆದ ನಂತರ ನೋಡಲು ಹೀಗಿರಬೇಕು. ಇಲ್ಲಿ ತೋರಿಸಿರುವಂತೆ ಮೊದಲ ಜೊತೆಯ ಹೊಲೆದಿರುವ ಚೌಕವನ್ನು ಎರಡನೇ ಚೌಕದ ಪಕ್ಕದಲ್ಲಿಡಬೇಕು. ಹೇರಿಂಗ್ ಬೋನ್ ಪ್ಯಾಟರ್ನ್ ಅದರ ಸ್ಥಳದಲ್ಲಿದೆಯೇ ಎಂದು ಪರಿಶೀಲಿಸಿ ತಲೆ ಕೆಳಗಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಮೊದಲ ಹೊಲೆದಿರುವ ಚೌಕವನ್ನು ಎರಡನೆಯ ಹೊಲೆದಿರುವ ಚೌಕದ ಮೇಲೆ ಬಲಭಾಗದ ಮೇಲೆ ಬರುವಂತೆ ಇಡಬೇಕು. ನಾವೀಗ ಈ 2 ಜೊತೆಯನ್ನು ಒಟ್ಟಿಗೆ ಸೇರಿಸುತ್ತೇವೆ. ಚೌಕದ ಎಡಭಾಗದ ತುದಿಯನ್ನು ಪ್ರೆಸರ್ ಫುಟ್ ನ ಕೆಳಗೆ ಇಟ್ಟು ನೇರವಾದ ಹೊಲಿಗೆಯನ್ನು ಹಾಕಬೇಕು. ಇದಾದ ನಂತರ ದಾರವನ್ನು ಕತ್ತರಿಸಿ ಹೊಲಿದ ಬಟ್ಟೆಯನ್ನು ತೆರೆದು ಈ ರೀತಿ ತಿರುಗಿಸಿ. ಈಗ ಒಂದು ಚೌಕದ ಬಟ್ಟೆಯ ಸರದಿ ಪೀಸ್ ಅನ್ನು ತೆಗೆದುಕೊಂಡು ಅದನ್ನು ಬಟ್ಟೆಯ ಡಿಸೈನ್ಗೆ ಮ್ಯಾಚ್ ಮಾಡಿ. ಒಂದು ಚೌಕವನ್ನು ತೆಗೆದುಕೊಂಡು ಬಲಭಾಗವನ್ನು ನೋಡುವಂತೆ ಹೊಲೆದಿರುವ ಸಾಲಿನಲ್ಲಿ ಇಡಬೇಕು ಮತ್ತು ನೇರ ಹೊಲಿಗೆಯನ್ನು ತುದಿಗೆ ಸೇರಿಸುವಂತೆ ಹಾಕಬೇಕು. ಈಗ ನಮ್ಮ ಮೊದಲ ಸಾಲು ತಯಾರಾಗಿದೆ. ಹೊಲಿಗೆ ಬಟ್ಟದ ಭಾಗದಿಂದ ನೋಡಲು ಈ ರೀತಿ ಕಾಣಬೇಕು. ಅದನ್ನು ಸುತ್ತಲೂ ತಿರುಗಿಸಿದಾಗ ಸೀಮ್ ನೋಡಲು ಈ ರೀತಿ ಕಾಣಬೇಕು. ನಾವೀಗ ಸೀಮ್ ಅಲಾಯನ್ಸ್ ಅನ್ನು ಬೆರಳಿನ ಸಹಾಯದಿಂದ ತೆಗೆದು ಅದನ್ನು ಚಪ್ಪಟೆಯಾಗಿ ಅಯನ್ ಮಾಡಬೇಕು. ಹೀಗೆ ಮಾಡುವುದರಿಂದ ಬಟ್ಟೆ ಈವನ್ ಆಗಿ ಚಪ್ಪಟೆಯಾಗುತ್ತದೆ. ಬೆರಳು ಜಾಗ್ರತೆ, ಏಕೆಂದರೆ ಬಿಸಿ ಅಯನ್ ಅನ್ನು ಬಳಸುತ್ತಿದ್ದೀರಾ. ಪ್ರತಿಯೊಂದು ಸೀಮ್ ಅನ್ನು ಈ ರೀತಿ ನೀವು ಚಪ್ಪಟೆ ಮಾಡಬೇಕು. ಮುಗಿಯಿತು. ಈಗ ಎರಡನೇ ಸಾಲಿಗೆ ಹೋಗೋಣ. ಮೊದಲನೇ ಸಾಲಿನಲ್ಲಿ ನಾವು ಪ್ರಿಂಟ್ನಿಂದ ಪ್ರಾರಂಭಿಸಿರೋದ್ರಿಂದ ಇದಕ್ಕೆ ಪ್ಲೇನ್ ಆರೆಂಜ್ ಬಟ್ಟೆಯಿಂದ ಎರಡನೇ ಸಾಲನ್ನು ಪ್ರಾರಂಭಿಸೋಣ. ವಿಡಿಯೋದಲ್ಲಿ ತೋರಿಸಿರುವಂತೆ ಪ್ರಿಂಟ್ ಇರುವುದನ್ನು ಪ್ರಿಂಟ್ನೊಂದಿಗೆ ಮತ್ತು ಪ್ಲೇನ್ ಆಗಿರುವುದನ್ನು ಪ್ಲೇನ್ನೊಂದಿಗೆ ಈ ರೀತಿ ಜೋಡಿಸಬೇಕು. ಪಾಯಿಂಟ್ ಮಾಡಿರುವಂತೆ ಪ್ಯಾಟರ್ನ್ಗಳು ಹೇಗಿದೆ ನೋಡಿ, ಒಂದೇ ಲೈನ್ನಲ್ಲಿ ಮುರಿದಿದೆ. ಇದೇ ಹೇರಿಂಗ್ ಬೋನ್ ಪ್ಯಾಟರ್ನ್. ಮೊದಲ ಸಾಲಿನ ರೀತಿಯಲ್ಲೇ ಎರಡನೇ ಸಾಲನ್ನು ಹೊಲೆಯಬೇಕು. ಮೊದಲ ಚೌಕವನ್ನು ಎರಡನೇ ಚೌಕದ ಮೇಲೆ, ಮೂರನೆಯದನ್ನು 4ರ ಮೇಲೆ,
ಬಟ್ಟೆಯನ್ನು ಒಟ್ಟಿಗೆ ಪಿನ್ ಮಾಡಿ ಮೊದಲು ಮಾಡಿದಂತೆ ಹೊಲೆಯಬೇಕು. ನಾವೀಗಾಗಲೇ ಈ ಸಾಲನ್ನು ಹೊಲೆದು ಸೀಮ್ ಅಲೋವೆನ್ಸ್ ಅನ್ನು ಅಯನ್ ಮಾಡಿದ್ದೇವೆ. ಇದು ನೋಡಲು ಹೀಗೆ ಕಾಣಬೇಕು. ಪ್ಯಾಟರ್ನ್ ಸರಿಯಾಗಿದೆಯೇ ಎಂದು ನೋಡಿಕೊಳ್ಳಿ ಮತ್ತು ಚೌಕವನ್ನು ಸರಿಯಾದ ರೀತಿಯಲ್ಲಿ ಹೊಲೆದಿದ್ದೀರಾ ಎಂದು ಖಾತ್ರಿಪಡಿಸಿಕೊಳ್ಳಿ. ಈ 2 ಸಾಲುಗಳನ್ನು ಒಟ್ಟಿಗೆ ಸೇರಿಸೋಣ. ಮೇಲ್ಭಾಗದ ಸಾಲನ್ನು ಕೆಳಭಾಗದ ಮೇಲೆ ಇಡಬೇಕು. ಬಲಭಾಗದ ಮೇಲೆ ಸೀಮ್ ಲೈನ್ ಮ್ಯಾಚ್ ಆಗಿದೆಯೇ ಎಂದು ನೋಡಿಕೊಂಡು ಈ ರೀತಿ ಪಿನ್ ಮಾಡಿ. ಎಲ್ಲಾ ಸೀಮ್ ಅಲೌನ್ಸ್ ಅನ್ನು ಬಟ್ಟೆ ಭದ್ರವಾಗಿ ಹಿಡಿದುಕೊಳ್ಳಲು ಪಿನ್ ಮಾಡಿ. ನಾವೀಗ ಪಿನ್ ಮಾಡಿರುವ ಭಾಗದ ಮೇಲೆ ಹೊಲೆಯಬೇಕು. ಬಟ್ಟೆಯ ತುದಿಯನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಚೌಕದ ಒಂದು ತುದಿಗೆ ಬಂದಾಗ ನಿಲ್ಲಿಸಿ. ಪಿನ್ ಅನ್ನು ತೆಗೆದು ಅಲೋನ್ಸ್ನ 2 ತುದಿಯನ್ನು ಚಪಟೆ ಮಾಡಬೇಕು. ಹೊಲಿಗೆಗಳು ಚಪಟೆ ಮಾಡಿರುವ ಸೀಮ್ ಅಲೋನ್ಸ್ನ 2 ತುದಿಯಲ್ಲಿ ಹೊಲಿಗೆ ಹಾಕಬೇಕು. ಹೊಲೆಯುತ್ತಾ ಹೋಗಿ. ಪಿನ್ನುಗಳನ್ನು ತೆಗೆಯುತ್ತಾ ಸೀಮ್ ಅಲೋವೆನ್ಸ್ ಅನ್ನು ಚಪಟೆ ಮಾಡುತ್ತಾ ಬಟ್ಟೆಯ ಕೊನೆಯವರೆಗೂ ಹೊಲೆಯುತ್ತಾ ಹೋಗಿ. ನಿಮ್ಮ 2 ಸಾಲುಗಳು ಈಗ ಹೊಲಿದಾಗಿದೆ. ಇದು ಬಲಭಾಗದಿಂದ ನೋಡಲು ಈ ರೀತಿ ಕಾಣಬೇಕು. ಬಲಭಾಗದಿಂದ ಎಡಭಾಗಕ್ಕೆ ನೋಡುವಾಗ ಇದು ಈ ರೀತಿ ಕಾಣಬೇಕು. ಈಗ ಈ ಸಾಲುಗಳನ್ನು ಬಲಭಾಗದ ಕಡೆ ತಿರುಗಿಸಿ. ಕಟಿಂಗ್ ಮ್ಯಾಟ್ನ ಮೇಲಕ್ಕೆ ಇದನ್ನು ಜೋಡಿಸಿ. ನಾವು ಇನ್ನೂ 2 ಸಾಲನ್ನು ಇದೇ ರೀತಿ ಮಾಡಿದ್ದೇವೆ. ಒಂದರ ಕೆಳಗೆ ಇನ್ನೊಂದನ್ನು ಇಡಬೇಕು. ಪ್ಯಾಟರ್ನ್ ನೋಡಲು ಹೇಗೆ ಕಾಣುತ್ತಿದೆ ನೋಡಿ. ಪ್ಲೇನ್ ಆರೆಂಜ್ ಸ್ಟ್ರಿಪ್ ಯಾವಾಗಲೂ ಪ್ರಿಂಟೆಡ್ ಸ್ಟ್ರಿಪ್ ಅನ್ನು ಮ್ಯಾಚ್ ಮಾಡುತ್ತದೆ. ನಾವು ಈ ಎಲ್ಲಾ ಪೀಸುಗಳನ್ನು ಒಟ್ಟಿಗೆ ಸೇರಿಸಿ ನಮ್ಮ ಅಂತಿಮ ಕ್ವಿಲ್ಟ್ ಅನ್ನು ಮಾಡೋಣ. ಬಲಭಾಗವನ್ನು ನೋಡುವಂತೆ ಇಡಿ. ಸೀಮ್ಸ್ ಅನ್ನು ಮ್ಯಾಚ್ ಮಾಡಿ ಮೇಲ್ಭಾಗ, ಕೆಳಭಾಗ ಮತ್ತು ಮಧ್ಯಭಾಗವನ್ನು ಪಿನ್ ಮಾಡಿ. ನಾವು 2 ಹೊಲಿಗೆಯ ಗೆರೆಯನ್ನು ಹಾಕಬೇಕು. ಒಂದು ಮಧ್ಯಭಾಗದ ಮೇಲೆ ಮತ್ತು ಇನ್ನೊಂದು ಮಧ್ಯಭಾಗದ ಕೊನೆಯಲ್ಲಿ. ಅಷ್ಟೇ, ನೀವು ನಿಮ್ಮ ಮೊದಲ ಹೇರಿಂಗ್ ಬೋನ್ ಕ್ವಿಲ್ಟ್ ಅನ್ನು ತಯಾರಿಸಿದ್ದೀರಾ. ಸೃಜನಶೀಲರಾಗಿ ವಿವಿಧ ಬಣ್ಣ ಸಂಯೋಜನೆಯನ್ನು ಬಳಸಿ ಅದ್ಭುತವಾಗಿ ಕಾಣುವಂತೆ ಮಾಡಿ. ಇದು ನಿಮ್ಮ ಮಂಚಕ್ಕೆ ಸುಂದರವಾದ ಸೃಷ್ಟಿ ಮತ್ತು ಗೋಡೆಯ ಮೇಲೆ ಚಂದದ ಚಿತ್ತಾರವಾಗಿ ಬಳಸಬಹುದು.